ಎಲ್ಲರಿಗೂ ನಮಸ್ಕಾರ. ಸಮಾಜ ವಿಜ್ಞಾನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ ಪ್ರಶ್ನೋತ್ತರಗಳ ಕಡೆಗೆ ಗಮನ ಹರಿಸೋಣ. ಭಾಗ 3. ಪ್ರಶ್ನೆ 131. ಯೇಸು ಎಲ್ಲಿ ಜನಿಸಿದನು? ಯೇಸು ಬೆತ್ಲೆಹ್ಯಾಮ್ ಎಂಬಲ್ಲಿ ಜನಿಸಿದನು. ಬೆತ್ಲೆಹ್ಯಾಮ್ ಎಂಬ ಪ್ರದೇಶವು ಇಸ್ರೇಲ್ ದೇಶದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 132. ಯೇಸುನನ್ನು ಎಲ್ಲಿ ಶಿಲುಬೆಗೆ ಏರಿಸಲಾಯಿತು? ಯೇಸುನನ್ನು ಗೋಲ್ಗೋತಾ ಎಂಬ ಬೆಟ್ಟದಲ್ಲಿ ಶಿಲುಬೆಗೆ ಏರಿಸಲಾಯಿತು. ಪ್ರಶ್ನೆ 133. ಮಹಮ್ಮದ್ ಪೈಗಂಬರ್ ಪ್ರಾರ್ಥನೆ ಮಾಡುತ್ತಿದ್ದ ಸ್ಥಳ ಯಾವುದು? ಮಹಮ್ಮದ್ ಪೈಗಂಬರರು ಪ್ರಾರ್ಥನೆ ಮಾಡುತ್ತಿದ್ದ ಸ್ಥಳ ಹಿರಾ ಗುಹೆ. ಪ್ರಶ್ನೆ 134. ಕುರಾನ್ ಯಾವ ಭಾಷೆಯಲ್ಲಿದೆ? ಕುರಾನ್ ಅರೇಬಿಕ್ ಭಾಷೆಯಲ್ಲಿದೆ. ಪ್ರಶ್ನೆ 135. ಇಸ್ಲಾಂ ಪದದ ಅರ್ಥವೇನು? ಇಸ್ಲಾಂ ಪದದ ಅರ್ಥ ಶಾಂತಿ ಅಥವಾ ಶರಣಾಗತಿ ಎಂದರ್ಥ. ಪ್ರಶ್ನೆ 136. ಮಹಮ್ಮದರ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯುತ್ತಿದ್ದರು? ಮಹಮ್ಮದರ ಉತ್ತರಾಧಿಕಾರಿಗಳನ್ನು ಖಲೀಫರು ಎಂದು ಕರೆಯುತ್ತಿದ್ದರು. ಪ್ರಶ್ನೆ 137. ಝಕಾತ್ ಎಂದರೇನು? ಝಕಾತ್ ಎಂದರೆ ದಾನ ಮಾಡುವುದು ಎಂದರ್ಥ. ಪ್ರಶ್ನೆ 138. ಅರಬ್ಬರ ಪ್ರಸಿದ್ಧ ವಿದ್ಯಾಕೇಂದ್ರ ಯಾವುದಾಗಿತ್ತು? ಅರಬ್ಬರ ಪ್ರಸಿದ್ಧ ವಿದ್ಯಾಕೇಂದ್ರ ಬಾಗ್ದಾದ್ ಆಗಿತ್ತು. ಪ್ರಶ್ನೆ 139. ಉಮ್ಮರ್ ಖಯ್ಯಾಮನ ಪ್ರಸಿದ್ಧ ಕೃತಿ ಯಾವುದು? ಉಮ್ಮರ್ ಖಯ್ಯಾಮನ ಪ್ರಸಿದ್ಧ ಕೃತಿ ರುಬಾಯತ್. ಪ್ರಶ್ನೆ 140. ಫಿರ್ದೋಸಿಯ ಪ್ರಮುಖ ಕೃತಿ ಯಾವುದು? ಫಿರ್ದೋಸಿಯ ಪ್ರಮುಖ ಕೃತಿ ಶಾನಾಮ. ಪ್ರಶ್ನೆ 141. ಭಾರತೀಯ ಗಣಿತವನ್ನು ಪ್ರಪಂಚದ ಮೂಲೆ ಮೂಲೆಗೂ ಹರಡಿದವರು ಯಾರು? ಭಾರತೀಯ ಗಣಿತವನ್ನು ಪ್ರಪಂಚದ ಮೂಲೆ ಮೂಲೆಗೂ ಹರಡಿದವರು ಅರಬ್ಬರು. ಪ್ರಶ್ನೆ 142. ಯುನಾನಿ ವೈದ್ಯ ಪದ್ಧತಿ ಯಾರ ಕೊಡುಗೆ? ಯುನಾನಿ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆ. ಪ್ರಶ್ನೆ 143. ಮಂಗೋಲರ ಮುಖ್ಯ ವೃತ್ತಿ ಯಾವುದು? ಮಂಗೋಲರ ಮುಖ್ಯ ವೃತ್ತಿ ಪಶುಪಾಲನೆ. ಪ್ರಶ್ನೆ 144. ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯ ಕಟ್ಟಿದವನು ಯಾರು? ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದವನು ಚೆಂಗೀಸ್ ಖಾನ್. ಪ್ರಶ್ನೆ 145. ಚೆಂಗೀಸ್ ಖಾನನ ಮೊಮ್ಮಗ ಯಾರು? ಚೆಂಗೀಸ್ ಖಾನನ ಮೊಮ್ಮಗ ಕುಬ್ಲಾಯ್ ಖಾನ್. ಪ್ರಶ್ನೆ 146. ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದವರು ಯಾರು? ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದವನು ಬಾಬರ್ 1526ರಲ್ಲಿ. ಪ್ರಶ್ನೆ 147. ಅಟೋಮನ್ ಎಂಬ ಮಿಲಿಟರಿ ರಾಜ್ಯ ಕಟ್ಟಿದವರು ಯಾರು? ಅಟೋಮನ್ ಎಂಬ ಮಿಲಿಟರಿ ರಾಜ್ಯ ಕಟ್ಟಿದವರು ಟರ್ಕರು. ಯೇಸು ಯಾವ ಸಂತತಿಯವ? ಪ್ರಶ್ನೆ 148. ಯೇಸು ಯಾವ ಸಂತತಿಯವ? ಯೇಸು ಯಹೂದಿ ಅಥವಾ ಹಿಬ್ರೂ ಸಂತತಿಯವನು. ಪ್ರಶ್ನೆ 149. ಟರ್ಕರ ಮೂಲ ಯಾವುದು? ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಪ್ರಶ್ನೆ 150. ಮುದ್ರಣ ಯಂತ್ರ ಕಂಡುಹಿಡಿದವನು ಯಾರು? ಮುದ್ರಣ ಯಂತ್ರ ಕಂಡುಹಿಡಿದವನು ಗುಟನ್ಬರ್ಗ್. ಪ್ರಶ್ನೆ 151. ದ ಡಿವೈನ್ ಕಾಮಿಡಿ ಇದು ಯಾರ ಮಹಾಕಾವ್ಯ? ದ ಡಿವೈನ್ ಕಾಮಿಡಿ
ಇದು ಡಾಂಟೆಯವರ ಮಹಾಕಾವ್ಯ. ಡಾಂಟೆಯವರು ಇಟಲಿಯ ಸಾಹಿತಿ. ಪ್ರಶ್ನೆ 152. ಬೊಕಾಶಿಯೋ ಈತನ ಶ್ರೇಷ್ಠ ಕೃತಿ ಯಾವುದು? ಬೊಕಾಶಿಯೋನ ಶ್ರೇಷ್ಠ ಕೃತಿ ಡೆಕಾಮೆರನ್. ಪ್ರಶ್ನೆ 153. ಡಾನ್ ಕ್ವಿಹೋಟೆ ಇದು ಯಾರ ಪ್ರಸಿದ್ಧ ಕೃತಿ? ಡಾನ್ ಕ್ವಿಹೋಟೆ ಇದು ಸ್ಪೇನ್ ದೇಶದ ಪ್ರಸಿದ್ಧ ಸಾಹಿತಿ ಸರ್ವಂಟೆ ಎನ್ನುವವನ ಕೃತಿ. ಪ್ರಶ್ನೆ 154. ಕಿಂಗ್ ಲಿಯರ್ ಮತ್ತು ಮ್ಯಾಕ್ಬೆತ್ ಇವು ಯಾರ ಪ್ರಸಿದ್ಧ ಕೃತಿಗಳು? ಕಿಂಗ್ ಲಿಯರ್ ಮತ್ತು ಮ್ಯಾಕ್ಬೆತ್ ಇವು ಶೇಕ್ಸ್ಪಿಯರ್ನ ಪ್ರಮುಖ ಕೃತಿಗಳು. ಪ್ರಶ್ನೆ 155. ಡೇವಿಡ್ ಪ್ರತಿಮೆ ನಿರ್ಮಿಸಿದ ಶಿಲ್ಪಿ ಯಾರು? ಡೇವಿಡ್ ಪ್ರತಿಮೆ ನಿರ್ಮಿಸಿದ ಶಿಲ್ಪಿ ಡೊನಾಟೆಲ್ಲೋ. ಪ್ರಶ್ನೆ 156. ಮೋಸೆಸ್ ಪ್ರತಿಮೆ ನಿರ್ಮಿಸಿದವರು ಯಾರು? ಮೋಸೆಸ್ ಪ್ರತಿಮೆ ನಿರ್ಮಿಸಿದವರು ಮೈಕಲೆಂಜಲೋ. ಪ್ರಶ್ನೆ 157. ವರ್ಜಿನ್ ಆನ್ ದಿ ರಾಕ್ಸ್ ಮತ್ತು ದಿ ಲಾಸ್ಟ್ ಸಫರ್, ಮೊನಾಲಿಸಾ ಇವು ಯಾರ ಪ್ರಸಿದ್ಧ ವರ್ಣಚಿತ್ರಗಳು? ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಫರ್, ಮೊನಾಲಿಸಾ ಇವು ಲಿಯೋನಾರ್ಡೋ ಡ ವಿಂಚಿಯವರ ಪ್ರಸಿದ್ಧ ವರ್ಣಚಿತ್ರಗಳು. ಪ್ರಶ್ನೆ 158. ಹಾರುವ ಯಂತ್ರ, ಪ್ಯಾರಾಚೂಟ್, ಟ್ಯಾಂಕರ್ ಇವುಗಳ ವಿನ್ಯಾಸ ತಯಾರಿಸಿದವನು ಯಾರು? ಲಿಯೋನಾರ್ಡೋ ಡ ವಿಂಚಿ. ಪ್ರಶ್ನೆ 159. ದೂರದರ್ಶಕವನ್ನು ಕಂಡುಹಿಡಿದವರು ಯಾರು? ದೂರದರ್ಶಕವನ್ನು ಕಂಡುಹಿಡಿದವನು ಗೆಲಿಲಿಯೋ. ಪ್ರಶ್ನೆ 160. ಗುರುತ್ವಾಕರ್ಷಣ ಬಗೆಗೆ ತಿಳಿಸಿಕೊಟ್ಟ ವಿಜ್ಞಾನಿ ಯಾರು? ಗುರುತ್ವಾಕರ್ಷಣ ಬಗ್ಗೆ ತಿಳಿಸಿಕೊಟ್ಟ ವಿಜ್ಞಾನಿ ಐಸಾಕ್ ನ್ಯೂಟನ್. ಪ್ರಶ್ನೆ 161. ಮಾನವ ದೇಹದಲ್ಲಿನ ರಕ್ತ ಪರಿಚಲನೆ ಕ್ರಮವನ್ನು ತೋರಿಸಿಕೊಟ್ಟವನು ಯಾರು? ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟವನು ವಿಲಿಯಂ ಹಾರ್ವೆ. ಪ್ರಶ್ನೆ 162. ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರ ನಾನು ಒಪ್ಪಿಕೊಳ್ಳಲಾರೆ ಎಂದು ಹೇಳಿದವನು ಯಾರು? ಜಾನ್ ಹಸ್. ಪ್ರಶ್ನೆ 163. ಜೀಸಸ್ ಸಂಘ ಸ್ಥಾಪಿಸಿದವನು ಯಾರು? ಇಗ್ನೇಷಿಯಸ್ ಲೊಯೋಲಾ. ಪ್ರಶ್ನೆ 164. ಜೀಸಸ್ ಸಂಘದ ಸದಸ್ಯರನ್ನು ಏನೆಂದು ಕರೆದರು? ಜೀಸಸ್ ಸಂಘದ ಸದಸ್ಯರನ್ನು ಜೆಸುಯಿಟರ್ ಎಂದು ಕರೆದರು. ಪ್ರಶ್ನೆ 165. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? 1498ರಲ್ಲಿ ವಾಸ್ಕೋ ಡ ಗಾಮಾ ಎಂಬಾತ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದನು. ಈತನು ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪಿದನು. ಧನ್ಯವಾದಗಳು.